ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಹುಣ್ಣಿಮೆ ಅಲ್ವಾ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಆಯಿತು. ನಾನು 6 ಗಂಟೆಗೆ ಎದ್ದೆ, ಈಗಾಗಲೇ 7 ಗಂಟೆ ಆಗಿದೆ. ಇವಾಗ ತಿಂಡಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು. ಎಲ್ಲ ಕೆಲಸ ಮಾಡಿಕೊಂಡು ವ್ಲಾಗೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೂ ಪುಟ್ಟ ಕೂಡ ಮಲಗಿದ್ದಾರೆ. ನಾನು ಎದೊಳ್ಸೋಕ್ಕೇನು ಹೋಗಲಿಲ್ಲ, ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ. ಸುಮ್ಮನೆ ಎಂತಕ್ಕೆ ಅವರು ನನ್ನಿಂದ ಪ್ರಾಬ್ಲಮ್ ಅಂದ್ಬಿಟ್ಟು ನಾನೇ ಎಲ್ಲ ಕೆಲಸ ಮಾಡಿದ್ದೀನಿ. ದೇವರಿಗೆಲ್ಲ ಪೂಜೆನೂ ಆಯಿತು. ಇವಾಗ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ. ಸಿಂಪಲಾಗಿ ಇವಾಗ ವೆಜ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸು ಆ್ಯಡ್ ಮಾಡಿಕೊಂಡು. ಬಟಾಣಿ ಎಲ್ಲನೂ ನೆನೆ ಹಾಕ್ಬೇಕಿತ್ತು, ನನಗೆ ಮರ್ತೋಗ್ಬಿಡ್ತು. ಆಮೇಲೆ ಇವಾಗ ನೆನೆ ಹಾಕಿದ್ರೆ ನೆನೆಯೋದು ಇಲ್ಲ, ನೈಟೇ ನೆನೆ ಹಾಕ್ಬೇಕಿತ್ತು. ಬೈ ಮಿಸ್ಸಾಗಿ ನಾನು ಮರ್ತ್ಕೊಬಿಟ್ಟೆ. ಇವಾಗ ನಾನು ಸಿಂಪಲಾಗಿ ಒಂದು 3 ಥರ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಇದ್ದಿದ್ದು ಮನೇಲಿ, ಅದಕ್ಕೆ ನಾನು ಇಷ್ಟೇ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮಾಮೂಲಿ ಈರುಳ್ಳಿ, ಟೊಮೊಟೊ ಹಾಕೋತೀನಿ ಅಷ್ಟೇ. ಸಿಂಪಲಾಗಿ ವೆಜ್ ಪಲಾವ್ ಮಾಡೋಣ. ಹೆಂಗಿದ್ರು ಇವತ್ತು ದೇವಸ್ಥಾನ ಕೂಡ ಹೋಗಬೇಕು. ಅದಕ್ಕೆ ನಾನು 8 ಗಂಟೆ ಅಷ್ಟೆಲ್ಲ ತಿಂಡಿ ಪ್ರಿಪೇರ್ ಮಾಡಿಬಿಟ್ರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಪುಟ್ಟ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಸರಿ ಹೋಗುತ್ತೆ. ನಾನು ಇವಾಗೆಲ್ಲ ತಿಂಡಿ ಪ್ರಿಪೇರ್ ಮಾಡ್ಕೊಬಿಟ್ರೆ ಅದಕ್ಕೆ ನಾನು ಎದ್ದಿದ್ದೆ ಎಷ್ಟು 5:45 ಎದ್ದಿದ್ದು. ಎಲ್ಲ ಕ್ಲೀನ್ ಮಾಡೋಷ್ಟು ಇಷ್ಟೊತ್ತಾಯಿತು, ಪೂಜೆ ಮಾಡಿದಷ್ಟಲ್ಲಿ ಇಷ್ಟೊತ್ತಾಯಿತು. ಇವಾಗ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಬಿಡೋಣ ಬನ್ನಿ. ಇನ್ನು ಪುಟ್ಟ ಮಲಗಿದಾರೆ, ಎದೊಳಷ್ಟು ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ರೆ ಇಬ್ಬರು ದೇವಸ್ಥಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಬನ್ನಿ ಇವಾಗ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾನು ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬಳಸಲ್ಲ. ಅದನ್ನು ನಾನು ನಿಮಗೂ ತೋರಿಸ್ತೀನಿ, ಬನ್ನಿ. ಫಸ್ಟಿಗೆ ನಾನಿಲ್ಲಿ ಮಸಾಲಾನ ಗ್ರೈಂಡ್ ಮಾಡ್ಕೊತಿದ್ದೀನಿ. ಒಂದು 5 ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ. ಆಮೇಲೆ 1-2 ಪೀಸ್ ಶುಂಠಿನ ಕೂಡ ಹಾಕ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇವಾಗ 1-2 ಸ್ಪೂನ್ ಕೊಬ್ಬರಿ ತುರಿನ ಹಾಕ್ಕೊತಿದ್ದೀನಿ. ನೀವು ಕಾಯಿ ಇದ್ರೂ ಕೂಡ ಬಳಸ್ಕೊಳ್ಳಿ. ನಾನಿಲ್ಲಿ ಕಾಯಿ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಕೊಬ್ಬರಿನೇ ಹಾಕ್ಕೊಬಿಟ್ಟಿದ್ದೀನಿ. ಇವಾಗ 1 ಸ್ಪೂನಷ್ಟು ಸೋಂಪನ್ನ ಹಾಕಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಮೊದಲೇ ಹೇಳ್ದಾಗೆ ಬೀನ್ಸು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ನ ಇಷ್ಟೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿನ. ನಿಮ್ಗೆ ಬೇಕು ಅಂದರೆ ಇನ್ನು ಬೇರೆ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ. ಅದಕ್ಕೆ ಇವಾಗ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ. ಅಂದರೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, 1 ಸ್ಪೂನಷ್ಟು ಸೋಂಪು ಕಾಳು, ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪಲಾವ್ ಸ್ಪೈಸಸ್ಸು. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕ್ಕೊಳ್ಳಿ, ಯಾಕಂದರೆ ಕಸ್ತೂರಿ ಮೇಥಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಪಲಾವು. ನೆಕ್ಸ್ಟ್ ಇವಾಗ 1 ಫುಲ್ ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ ನಾನು. ಒಂದೇ ಸಾಕು ಈರುಳ್ಳಿ, ದೊಡ್ಡ ಸೈಜ್ ಆದರೆ, ಚಿಕ್ಕ ಸೈಜ್ ಆದರೆ 1-2 ಕಟ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನಾನು ಮೊದಲೇ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು ಎಲ್ಲನೂ ಕೂಡ ಇವಾಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಅಂತೂ ಈಗಲೇ ಸೇರ್ಸೋಕೆ ಹೋಗ್ಬೇಡಿ, ಯಾಕಂದರೆ ಅದನ್ನ ಲಾಸ್ಟಲ್ಲಿ ಸೇರಿಸಿದ್ರೆ ಸರಿ. ಟೊಮೊಟೊ ಇವಾಗಲೇ ಸೇರಿಸಿದ್ರೆ ಏನು ಗೊತ್ತಾ, ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ಇವಾಗ ತರಕಾರಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಟೊಮೊಟೊನ ಸೇರಿಸ್ಕೊಳ್ಳಿ ಸ್ವಲ್ಪ. ಅಂದರೆ 1 ಟೊಮೊಟೊ ಹಾಕಿದ್ದೀನಿ ಅಷ್ಟೇ ನಾನು, ನಿಮಗೆ ಬೇಕು ಅಂದರೆ 1-2 ಸೇರಿಸ್ಕೊಳ್ಳಿ. ಇವಾಗ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಿದ್ದಾದಮೇಲೆ ನಾವು ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲಾನ ಇವಾಗ ಸೇರಿಸ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗಬೇಕು, ಅದಾದಮೇಲೆ ಮಸಾಲಾನ ಸೇರಿಸ್ಕೊಂಡು ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅಂದರೆ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಆದರೆ ಸಾಕಾಗುತ್ತೆ, ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಇವಾಗ ನಾನು ಅದ್ರ ಜೊತೆಗೆ 1-2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೋತಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೋತಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಿದ್ದೀನಿ. ಇಷ್ಟನ್ನು ಹಾಕಿ ಅದ್ರ ಜೊತೆಗೇ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದಾದಮೇಲೆ ನಾನಿವಾಗ ಇಲ್ಲಿ 2 ಲೋಟ ಅಕ್ಕಿ ಹಾಕ್ತಿದ್ದೀನಿ, ಅದಕ್ಕೆ ನಾನು 4 ಲೋಟ ನೀರನ್ನ ಹಾಕ್ಕೋತಿದ್ದೀನಿ. ನೀವು 1 ಲೋಟ ಅಕ್ಕಿ ಹಾಕ್ಕೊಂಡ್ರೆ ಡಬಲ್ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ವಲ್ಪ ಹುಡಿ ಆಗಬೇಕು ಅಂದರೆ 1/4 ಕಪ್ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಹುಡಿಯಾಗಿ ಆಗುತ್ತೆ. ನಂಗೆ ಸ್ವಲ್ಪ ಮೆತ್ತಗೆ ಇರಲಿ ಅಂದ್ಬಿಟ್ಟು ನಾನು 4 ಲೋಟ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಹಾಕಿದ್ದೀನಿ.
ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು, ಉಪ್ಪು ಇವಾಗಲೇ ಸೇರಿಸ್ಕೊಬಿಡಿ. ಉಪ್ಪು ಸೇರಿಸಿ ಒಂದು ಕುದಿ ಬಂದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಆ ಅಕ್ಕಿನ ಸೇರಿಸ್ಕೊತಿದ್ದೀನಿ ನಾನು. ಅಕ್ಕಿ ಏನು ಗೊತ್ತಾ, ನೀವು ಬೇಕಾದರೆ ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಯಾಕು ಕೂಡ ಇಡ್ಬೋದು, ಅಕ್ಕಿನ ನೆನೆಸಿ ಕೂಡ ಇಡ್ಬೋದು. ನೆನೆಸಿ ಇಟ್ಟರೆ ಸ್ವಲ್ಪ ಇನ್ನೂ ಚೆನ್ನಾಗಾಗುತ್ತೆ. ನನಗೆ ನಾನೇ ನೆನೆಯೋಕ್ಕಿಲ್ಲ, ಹಾಗೆ ಹಾಕೋತಿದ್ದೀನಿ ತೊಳೆದ್ಬಿಟ್ಟು. ಆಮೇಲೆ ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ಅದು ಕೂಡ ಒಂದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಕುದ್ದಿದ್ದೆಲ್ಲ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರ್ಸ್ಕೊಂಡ್ರೆ ಪಲಾವ್ ರೆಡಿ ಆಯಿತು. ವೆಜ್ ಅಂದರೆ ತರಕಾರಿ ಪಲಾವ್ ರೆಡಿ ಆಯಿತು. ನೋಡಿ ಎಷ್ಟು ಬೇಗ ಆಗೋಗ್ಬಿಡ್ತು ತರಕಾರಿ ಪಲಾವು. ನೀವು ಏನಾದರೂ ಎಮರ್ಜೆನ್ಸಿ ಇದ್ದರೆ ತರಕಾರಿ ಒಂದು ಕಟ್ ಮಾಡೋಕ್ಕಷ್ಟೇ ಟೈಮ್ ಹಿಡಿಯುತ್ತೆ, ಮಾಡ್ಕೊಳ್ಳೋದಕ್ಕೆ ಎಂಥ ಟೈಮೂ ಹಿಡಿಯೋದಿಲ್ಲ. ಬರೀ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕಷ್ಟೇ ಒಂದು 15 ನಿಮಿಷ ಇಲ್ಲ ಒಂದು 10 ನಿಮಿಷ ಬೇಕಾಗುತ್ತೆ, ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಸಾಕಾಗುತ್ತೆ ಅಷ್ಟೇ. ತರಕಾರಿ ಕಟ್ ಮಾಡೋಕ್ಕಷ್ಟೇ ಟೈಮ್ ಹಿಡಿಯುತ್ತೆ. ಆರಾಮ್ಸಾಗಿ ಒಗ್ಗರಣೆ, ಅಕ್ಕಿ ಉಗ್ಸೋದೆಲ್ಲ ಈಸಿ ಅಂದರೆ ಈಸಿ. ನಮಗೇನಾದ್ರು ಕ್ವಿಕ್ಕಾಗಿ ಬೇಕು ಅಂದರೆ ಈ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಆರಾಮ್ಸಾಗಿ. ಆಮೇಲೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇದು ನೋಡಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರ್ಸಿದ್ರೆ ತರಕಾರಿ ಪಲಾವ್ ರೆಡಿ ಆಯಿತು. ಇವಾಗ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದೆ, ನೀವು ನೋಡ್ಬೋದು. ಮಸಾಲ ಐಟಮ್ಸ್ ಅಂದರೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ ನೋಡಿ, ಮೇಲೆ ಬಂದುಬಿಡುತ್ತೆ ಈ ಥರ. ನಿಮ್ಗೇನಾದ್ರು ಅದೇನಾದ್ರು ಬಾಯಿಗೆ ಸಿಕ್ಬಿಡುತ್ತೆ ಅಂತ ಏನಾದರೂ ಇಷ್ಟ ಇಲ್ಲ ಅಂದರೆ, ಬಾಯಿಗೇನಾದ್ರು ಸಿಕ್ಬಿಡುತ್ತೆ ಅಂತ ಏನಾದರೂ ಇಷ್ಟ ಇಲ್ಲ ಅಂದರೆ, ನೀವು ಈ ಟೈಮಲ್ಲಿ ಪಲಾವ್ ಸ್ಪೈಸಸ್ನೆಲ್ಲ ಎತ್ತಿ ಬೇರೆ ಕಡೆ ಇಟ್ಕೊಬಿಡ್ಬೋದು. ಆವಾಗ ಆರಾಮ್ಸಾಗಿ ಎಂಥ ಭಯ ಇರೋದಿಲ್ಲ ತಿನ್ನೋದಕ್ಕೆ. ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಪಲಾವ್ ರೆಡಿ ಆಯಿತು. ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುಟ ಹೆಂಗೈತೆ ಪಲಾವು? ಸೂಪರ್ ಆಗಿದೆ. ಖಾರ ಸ್ವಲ್ಪ ಜಾಸ್ತಿ ಆಗೈತಲ್ವ? ಖಾರ ಕರೆಕ್ಟ್ ಆಯ್ತಾ? ಬೇಕಾದ್ರೆ ಮೊಸರು ಬೇಕಾದ್ರೆ ಕೊಡ್ತೀನಿ, ನಿಂಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಕೊಟ್ಟಿಲ್ಲ. ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ರೆ ನೆಮ್ಮದಿ ಅಲ್ವಾ? ಎಷ್ಟು ಸರಿ ಆಯ್ತು, ನೆಮ್ಮದಿಯಾಗಿ ತಿಂಡಿ ತಿನ್ನು. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ತಿಂಡಿ ಕೂಡ ಇವಾಗ ಆಯಿತು. ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಏನೋ ಒಂಥರ ನೆಮ್ಮದಿ, ನಿಜವಾಗ್ಲೂ ನೆಮ್ಮದಿಯಾಗಿರ್ಬೋದು ಮನೇಲಿ ಸಂಜೆವರೆಗೂ. ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ನೈಟೇ ಮಾತಾಡ್ಕೊಂಡಿದ್ವಿ ಇಬ್ರು. ಪುಟ್ಟನೂ ಕೂಡ ಹೇಳಿದರು ಬೆಳಿಗ್ಗೆ ಇಬ್ರು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಪಾಪ, ಸೋಮವಾರ ಅಲ್ವಾ. ಪುಟ್ಟಂಗೆ ಹುಣ್ಣಿಮೆ ಅಂತ ಗೊತ್ತಿಲ್ಲ, ನಾಳೆ ಸೋಮವಾರ ಅಲ್ವಾ ಅದಕ್ಕೆ ಹೋಗೋಣ. ನಾವು ಊರಲ್ಲಿದ್ದಾಗ ಯಾವಾಗಲೂ ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅದಕ್ಕೆ ನಾಳೆ ಸೋಮವಾರ ಅಲ್ವಾ ಪಾಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ರು. ಅದಕ್ಕೆ ಇವತ್ತು ನೋಡಿದ್ರೆ ಹುಣ್ಣಿಮೆ, ಹೆಂಗೋ ಹೋಗಿದ್ದು ಬಂದಿದ್ದು ಸರಿ ಹೋಯ್ತು, ಒಳ್ಳೇದಾಯಿತು. ಇನ್ನು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಪುಟ್ಟನು ಇವಾಗ ಕೆಲ್ಸಕ್ಕೆ ಹೋದ್ರು. ನಾನು ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ, ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ನಿದ್ದೆ ಮಾಡೋದಷ್ಟೇ. ಸ್ವಲ್ಪ ಬೇಗ ಇದ್ದೀನಲ್ವ, ಹಾಲೆ ನಿದ್ದೆ ಕಣ್ಣಿಗೆ ಎಳಿತಾ ಐತೆ. ಸ್ವಲ್ಪ ಇವಾಗ ಮನೇಲಿದ್ದೀನಿ ಅಲ್ವಾ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ನಿದ್ದೆ ಮಾಡಿ ಅದು ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೆ ಎಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೋ ನಿದ್ದೆ ಮಾಡೋಣ ಅನಿಸ್ತಾ ಇರುತ್ತೆ. ಇನ್ನು ಬೆಳಿಗ್ಗೆನೇ ಆರಾಮ್ಸಾಗಿ ವ್ಲಾಗ್ನ ಮಾಡ್ಕೊಬಿಟ್ಟೆ. ಇವಾಗಲೇ ನಾನು ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನ. ಇನ್ನು ಹಾಗೆ ಇವತ್ತು ದೇವಸ್ಥಾನದಿಂದ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲನೂ ಹಾಗೆ ತಂದ್ವಿ. ತುಂಬ ಫ್ರೆಶ್ ಇತ್ತು ತರಕಾರಿ. ಸೊಪ್ಪಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದೇ ಸಬ್ಸಿಗೆ ಸೊಪ್ಪು ಒಂದು ಕಟ್ಟು, ಪಾಲಕ್ ಸೊಪ್ಪು, ಅದಾದಮೇಲೆ ಮೆಂತ್ಯ ಸೊಪ್ಪು, ಆಮೇಲೆ ಕೀರೆ ಸೊಪ್ಪು 4 ಕಟ್ಟು ತಗೊಂಡ್ವಿ. ಕೊಡ್ಬೋದು, ಬರೀ 10 ರೂಪೀಸ್ ತೊಗೊಂಡ್ರು ಒಂದೊಂದು ಕಟ್ಟಿಗೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ತೊಗೊಳಕ್ಕೆ ಆಗಲ್ಲ ಸೊಪ್ಪು, ಅಷ್ಟು ಕಾಸ್ಟ್ಲಿ. ಹೆಂಗೋ ಅಲ್ಲೇ ಹೋಗಿದ್ವಲ್ಲ, ಸೊಪ್ಪು ತರಕಾರಿನೂ ಸ್ವಲ್ಪ ತರಕಾರಿನೂ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ತರಕಾರಿನೂ ಎಲ್ಲ ತೊಗೊಂಡು ಬಂದ್ವಿ. ಸ್ವಲ್ಪ ಹಂಗೆ ಲೈಟಾಗೆ ತರಕಾರಿ ಸೊಪ್ಪು ಎಲ್ಲ ತೊಗೊಂಡು ಬಂದ್ವಿ. ಇನ್ನು ಇವತ್ತಿನ ದಿನ ಬೆಳಿಗ್ಗೆ ಈ ಥರ ಇತ್ತು. ಕೂಡ ಈ ಈಸಿ ಪಲಾವ್ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.